ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ ಸರ್, ಸಿಎಂದು ಡಿಸಿಎಂದು. ಹಾಂ, ಏನು ಹೇಳ್ತೀರಾ ಸರ್ ನೀವು? ಇಲ್ಲ ಅವರು ಬ್ರೇಕ್ಫಾಸ್ಟ್ ಅವರಿಬ್ಬರು ತಗೊಳ್ಳೋದು. ನಮ್ಮನ್ನೇನೇನು ಹೇಳ್ತೀರಾ ಅಂದರೆ ನಮಗೆ ಬ್ರೇಕ್ಫಾಸ್ಟು ಇಲ್ಲ, ಏನೂ ಇಲ್ಲ. ಅವರು ನಮ್ಮನ್ನೇನು ಕರೆದಿಲ್ಲ. ಹೈಕಮಾಂಡ್ ಸೂಚನೆ ಮೇರೆಗೆ ಮಾಡ್ತಾ ಇರುವಂಥದ್ದು. ಕಮೆಂಟ್ ಸೂಚನೆಗೆ ಮಾಡ್ತೇವೆ ಪರಸ್ಪರ. ಈಗೇನು ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲಿ ಏನು ಮಹತ್ವ ಇದೆ? ಇರೋ ಗೊಂದಲ ಎಲ್ಲ ಕ್ಲಿಯರ್ ಆಗುತ್ತೆ. ಅಲ್ಲ, ಈಗ ದಿನನಿತ್ಯ ಅವರ ಜೊತೆಯಲ್ಲಿ ಕಾರ್ಯಕ್ರಮಗಳು ಮಾಡ್ತೀವಿ, ಕ್ಯಾಬಿನೆಟ್ನಲ್ಲಿ ಜೊತೆಯಲ್ಲಿ ಇದ್ವಿ, ನಾವೆಲ್ಲ ಒಟ್ಟಿಗೆ ಇದ್ದೀವಪ್ಪ. ಏನು ಮಹತ್ವ ಏನಿದೆ ಅಂತ. ಇವತ್ತಿನ ಮೀಟಿಂಗ್ನಲ್ಲಿ ಖಾತೆಗಳ ಹಂಚಿಕೆ ಆಗ್ಬೋದು. ನೀವು ಸ್ಪೆಕ್ಯುಲೇಟ್ ಮಾಡ್ತೀರಾ, ಗೊತ್ತಾಯ್ತಾ? ಅದು ಅಂಥ ಬೆಳವಣಿಗೆಗಳು ನಮಗೇನು ಕಾಣಿಸ್ತಾ ಇಲ್ಲ. ಅದೇನಾರು ಇದ್ರೆ ಗೊಂದಲ ಬಗೆಹರಿಸ್ಕೊಂಡು ಬನ್ನಿ. ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇರ್ಬೋದು. ಯಾಕೆಂದ್ರೆ ಗೊಂದಲ ಇರಬಾರ್ದು ಅಂತ ಎಲ್ಲರಿಗೂ ಇಚ್ಛೆ ಇದೆ. ಹೈಕಮಾಂಡ್ಗೂ ಕೂಡ ಇದನ್ನ ಬಗೆಹರಿಸಬೇಕು, ಈ ರೀತಿ ಯಾವುದು ಕೂಡ ಗೊಂದಲ ಆಗಬಾರ್ದು ಅಂತೇಳಿ ಅವ್ರಿಗೂ ಇರ್ತಕ್ಕಂಥದ್ದು. ಹಾಗಾಗಿ ಹೇಳಿರ್ತಾರೆ. ಈಗ ಇಬ್ಬರು ನಾಯಕರುಗಳು ಭೇಟಿ ಮಾಡಿ ಏನಾದರೂ ಮಧ್ಯದಲ್ಲಿ ಏನಾದರೂ ವ್ಯತ್ಯಾಸಗಳು ಇದ್ದರೆ, ನಮ್ಗೆ ಗೊತ್ತಿಲ್ಲ, ಅದಿರೋ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಇದ್ದರೆ ಅದನ್ನು ಬಗೆಹರಿಸ್ಕೊಳ್ತಾರೆ. ಸರ್, ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ನೀವೇನಾದರೂ ಸಭೆ ಸೇರೋ ಸಾಧ್ಯತೆಗಳಿದೆಯಾ ಅಂತ? ನಾವು ಸೇರ್ತಾನೆ ಇರ್ತೀವಲ್ಲ. ಇವತ್ತು ನಾವು ಊಟಕ್ಕೆ ಸೇರ್ತೀವಿ, ನಾವು ತಿಂಡಿಗೆ ಸೇರ್ತೀವಿ. ಅದೇನು ದೊಡ್ಡ ವಿಚಾರ ಅಂತ ಹೇಳಿ ನನಗೇನು ಅನಿಸೋದಿಲ್ಲ. ಅವಾಗವಾಗ ಸೇರ್ತಾ ಇರ್ತೀವಿ. ಅಲ್ಲ ಸರ್, ಈಗ ಕಳೆದ ಒಂದು ವಾರದಿಂದ ಬೆಳವಣಿಗೆಗಳನ್ನು ನೋಡಿದರೆ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಭಾಳ ಮಹತ್ವವನ್ನು ಪಡೆದುಕೊಂಡಿದೆ ಅನ್ನುವಂಥದ್ದು. ಯಾಕಂದ್ರೆ ಇಷ್ಟು ದಿನ ಗೊಂದಲಗಳಿಗೆ ಇವತ್ತು ತೆರೆ ಬೀಳುತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಖಾಂತರ. ಭಾಳ ಒಳ್ಳೇದು, ಒಳ್ಳೆ ಬೆಳವಣಿಗೆ. ತೆರೆ ಬಿದ್ದರೆ ಭಾಳ ಒಳ್ಳೇದಲ್ವಾ? ಎಲ್ಲಿಗೆ ಹೋಗ್ತೀರಿ ಅಂತ ಸರ್ ನಿಮ್ಮ ನೇತೃತ್ವದಲ್ಲಿ?